ನೋಡಿ ಈ ಗುಡ್ಡೆ ಫುಲ್ಲು ಜಾರ್ತಿದೆ ನೋಡಿ. ಎಷ್ಟು ಸ್ಕೇಲ್ ನೋಡಿ ಇದ್ರದ್ದು ಎಷ್ಟು ಜಾರಿದೆ ಅಂತ, ಗುಡ್ಡೆ ಜರ್ದಿದೆ ಎಂತ ಅವಸ್ಥೆ ಮಾರೆ. ನಮ್ಮನ್ನು ಎದುರು ನಾವು ಇದು ಫೋರ್ತ್ ತೂಫಾನ್ ಕೂಡ ಓವರ್ಟೇಕ್ ಮಾಡಿ ಹೋಗ್ತಾ ಉಂಟು. 60ರಲ್ಲಿ ಇಟ್ಟೆ ನೋಡಿ ಅವಸ್ಥೆ ವೈವಟಿ ಯಾರಿಗೆ ಆಯ್ತು ಮಾರೆ. ಸೊ ಆಲ್ವೇಸ್ ಬಿ ಕೇರ್ಫುಲ್. ಕ್ಯಾಮರಾ ಇಟ್ಕೊಂಡು ರೆಡಿ ಇದ್ದಾರೆ ನೋಡಿ ಇಲ್ಲಿ ನೋಡಿ, ಕ್ಯಾಮರಾ ರೆಡಿ ಉಂಟು ಇಲ್ಲಿ. ಒಂದು ಬೆಸ್ಟ್ ಮಾರೆ ಸತ್ಯ. ನಾರ್ತ್ಗೆ ಹೋಗೋದು ಸೌತೆ ಬೆಸ್ಟ್. ಇಲ್ಲಿ ಸ್ಟಿಲ್ ಅದು ಗ್ರೀನರಿ ಉಂಟಿಲ್ಲಿ. ನಾರ್ತ್ಗೆ ಹೋದರೆ ಫುಲ್ ಪಬ್, ಡ್ಯಾನ್ಸ್, ಗೇಮ್ಸ್. ವಾವ್ ಬ್ಯೂಟಿಫುಲ್ ಮ್ಯಾನ್. ಒಂದು ವರ್ತಿಯ ರಾಮನಾಥ್ ಸಾಲಿಡ್ ಉಂಟು ಮಾರ ಒಂದು ಪ್ಲೇಸು. ಶ್ಯಾ ಎಂತ ಮಾಡೋದು ಶೆಣೈ, ಎಂತ ಮಾಡೋದು. ಜನರು ಬಂದಿಲ್ಲ ತೊಟ್ಟೆ ಬಿಸಾಡಿ ಹೋಗ್ತಾರಲ್ಲ. ಸೂಪರ್ ವ್ಯೂ. ಈಗ ಜಸ್ಟ್ ನಾವು ಗೋಕರ್ಣ ಕ್ರಾಸ್ ಅದು. ಲಾಸ್ಟ್ ಇಯರ್ ನೀವು IBW ಸೀರೀಸ್ ನೋಡಿ, ನಾವೊಂದು ಕುಪ್ಪದಿಂದ ಗೋಕರ್ಣಕ್ಕೊಂದು ಒಳಗಿನ ಸ್ಟ್ರೆಚ್ ತಗೊಂಡಿದ್ದೇವೆ. ಈ ಸತಿ ನಾವು ಆ ಸ್ಟ್ರೆಚ್ ತಗೊಂಡಿಲ್ಲ, ಯಾಕೆಂದರೆ ನಾವು ಇನ್ನೊಂದು ಪ್ಲೇಸ್ ನೋಡಿದ್ದೇವೆ. ಫುಲ್ ಮೋಡ್ ಹಾಕಿದೆ ಈಗ. ಮಳೆದು ಎಂತ ಕತೆ ಅಂತ ಗೊತ್ತಿಲ್ಲ. ಪಾಸ್ ಆದರೆ ಜೈ, ಅದಿದ್ರೆ ಹೆಂಗೆ ಪಟಾಕ್ಬಿಟ್ಟು ಅಷ್ಟೇ. ಈಗ ಗೋಕರ್ಣಗೆ ನೋಡಿ ಈ ಇಲ್ಲೊಂದು ಸ್ಟ್ರೆಚ್ ನೋಡಿ. ಇಲ್ಲಿ ನೋಡಿ ಅವತ್ತಿಲ್ಲಿ ಲ್ಯಾಂಡ್ ಸ್ಲೈಡ್ ಅದು ಮಳೆಗಾಲಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಇಲ್ಲಿ ಒಂದು ಹೋಟೆಲ್ ಎಲ್ಲ ಇತ್ತು, ಅದೆಲ್ಲ ಫುಲ್ ಹೋಗಿತ್ತು. ನೋಡುವ ಯಾವ ಗುಡ್ಡೆ ಅಂತ ನೋಡುವ ನೋಡಿ. ಇದೇ ಗುಡ್ಡೆ ಜರ್ದದ ನೋಡಿ ಎದುರಿದ್ದು. ಬಾಬಾ ಇಲ್ಲೆಲ್ಲೋ ಇತ್ತ ಹೋಟೆಲ್, ಫುಲ್ ಕೊಚ್ಚಿಗೊಂದು ಹೋಗಿದೆ ನೋಡಿ. ಈ ಗುಡ್ಡೆ ಫುಲ್ಲು ಜಾರ್ತಿದೆ ನೋಡಿ. ಎಷ್ಟು ಸ್ಕೇಲ್ ನೋಡಿ ಇದ್ರದ್ದು ಎಷ್ಟು ಜಾರಿದೆ ಅಂತ, ಗುಡ್ಡೆ ಜರ್ದಿದೆ. ಈ ಗುಡ್ಡೆ ಫುಲ್ ಜರ್ದುಕೊಂಡು ಬಂದದ್ದು ಈಚೆ. ಹೌದು ನೋಡಿ ಇಲ್ಲೆಲ್ಲ ಫುಲ್ಲು. ಈ ಇದು ನೋಡ್ಲಿಕ್ಕೆ ನಿಮಗೆ ಎಷ್ಟು ಸಣ್ಣ ಕಾಣ್ತುಂಟು, ಬಟ್ ಇದ್ರೊಳಗೆ ಒಂದು ಟ್ಯಾಂಕರ್ ಮುಳುಗಿತ್ತು ಅವತ್ತು. ಸೊ ಅದು ರಿಕವರ್ ಮಾಡಲಿಕ್ಕೆ ಅವರಿಗೆ ಎಷ್ಟು ಸುಮಾರು ದಿವಸ ಹಿಡಿದಿದೆ, ಅಷ್ಟು ನೀರಿತ್ತಾಗ ಅವತ್ತು. ಕಾರವಾರ ಹತ್ರ ಬಂದೆವು. ಆ್ಯಂಡ್ ಕಾರವಾರ ಟನಲ್ ನೋಡಿ ಎಂತ ಹೊಸತ್ತೆ ಅಂತಲ್ಲ, ಆದರೂ ಸಹ ಏನಾರೊಂದು ತೋರಿಸ್ಬೇಕಲ್ಲ ವೀಡಿಯೋದಲ್ಲಿ. ಸ್ಪೀಡ್ 20 ಕಿಲೋಮೀಟ್ರಾ? ಇದರೊಳಗೆ ಯಾರು ಹೋಗ್ತಾರೆ ಮಾರು 20 ಕಿಲೋಮೀಟರ್? ಇದರ ನಡ ನಮ್ಮ ಲದಾಖ್ ವೈಸ್ ಬರ್ತದೆ. ನಾನು ಸಹ ಇದ್ರೊಳಗೆ ಟಿಂಟ್ ಹಾಕ್ಯಾನ. ಇದ್ಯಾರು ಮಾರು ಇದ್ರೊಳಗೆ ಈಗ ಸಹ ನಿಲ್ಲಿಸಿದ್ದು? ಹೌದು ಮಾರೆ, ಭಾರಿ ಡೇಂಜರ್ ಇವು, ಗೊತ್ತೇ ಪೂಜು. ಕಾರವಾರ ಗೋವಾ ನಾವು ಸ್ಟ್ರೈಟ್ ಅಲ್ಲ, ನಮ್ಮ ಸ್ಟ್ರೈಟ್. ಆ್ಯಂಡ್ ಈ ಸ್ಟ್ರೆಚ್ ಈ ಒಂದು ಟನಲ್ ಸಾಧಾರಣ ಒಂದು 5-10 ಕಿಲೋಮೀಟರ್ ಸೇವ್ ಮಾಡ್ತದೆ ಅಲ್ಲಿ. ಇಲ್ಲರ ಅದು ಆ ಗುಡ್ಡ ಸುತ್ತಾಕಿ ಬರಬೇಕಿತ್ತು, ಈಗ ಅದು ಫುಲ್ ಸ್ಕಿಪ್ ಆಯಿತು. ಈಚೆ ಸೈಡ್ ಫುಲ್ ಕಾರವಾರ ಬೀಚ್. ಫೈನಲಿ ಕರ್ನಾಟಕ ಗೋವಾ ಬಾರ್ಡರ್ ರೀಚ್ ಆದೆವು. ಆ್ಯಂಡ್ ಗಂಟೆ 4:15 ಎಂಥ ಅವಸ್ಥೆ ಹೇಳಿ. ಲಾಸ್ಟ್ ಟೈಮ್ ಇಲ್ಲಿ 2 ಗಂಟೆ ಆಗುವಾಗ ಇಲ್ಲಿ ಪಾಸಾಗಿ ಆಗಿತ್ತು ನಾವು ಬಾರ್ಡರ್, 1-2 ಗಂಟೆಗೆ. ಆ್ಯಂಡ್ ಅದರ ಲಾಸ್ಟ್ ಇಯರ್ ಇನ್ನೂ ಬೇಗ ಮುಟ್ಟಿದ್ದೆವು. ಸಾಧಾರಣ ಮಧ್ಯಾಹ್ನ ಊಟಕ್ಕೆ ನಾವು ಅಲ್ಲಿ ಮುಟ್ಟಿದ್ದೆವು ಗೋವಾ. ಆ್ಯಂಡ್ ಹಿಯರ್ ವಿ ಸೊ ಫೈನಲಿ ಅಫಿಷಿಯಲಿ ವಿ ಆರ್ ಇನ್ ಗೋವಾ. ಸೊ ಗೋವಾದಲ್ಲಿ ಈಗ ಸ್ವಲ್ಪ ಟ್ರಾಫಿಕ್ ರೂಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿದಂತೆ. ಸ್ಪೀಡ್ ಲಿಮಿಟ್ ಎಲ್ಲ ಈಗ ಸ್ವಲ್ಪ ಮೇಂಟೈನ್ ಮಾಡಬೇಕಾಗ್ತದೆ. ಮುಂಚೆ ಆದರೆ ಹೋಗ್ಲಿಕ್ಕೆ ಆಗ್ತಿತ್ತು ನೋಡಿ, 70 ಉಂಟು ಸ್ಪೀಡ್ ಲಿಮಿಟ್. ಇಲ್ಲಿ ಸ್ವಲ್ಪ ಈಗ ಸ್ವಲ್ಪ ಪೊಲೀಸ್ ಕೂಡ ಸ್ಟ್ರಿಕ್ಟ್ ಆಗಿದ್ದಾರೆ. ಆಲ್ ಥ್ಯಾಂಕ್ಸ್ ಟು ದ ಸೋಷಿಯಲ್ ಮೀಡಿಯಾ ರೀಲ್ಸ್, ಶಾರ್ಟ್ಸ್ ವೀಡಿಯೋಸಲ್ಲೆಲ್ಲ ಜನ ಮರಳು ಕಟ್ಟಿ. ಹಾಂ ಹೌದು. ಹಾಂ ಓಕೆ. ಆ್ಯಸ್ ಪರ್
ರಾಮನಾಥ್ಸ್, ಹೌದೌದು, ರಾಮನಾಥ್ನ ಒಂದು ಪ್ರೋ ಟಿಪ್, ಮರದ ಅಡಿಯಲ್ಲೆಲ್ಲ ಒಂದೊಂದು ಸತಿ ಎಡೆಯಲ್ಲಿ ನಿಂತಿರ್ತಾರೆ, ನಮಗೆ ಗೊತ್ತಾಗೋದಿಲ್ಲ, ಗನ್ ಇಟ್ಕೊಂಡು ನಿಂತಿರ್ತಾರೆ, ಸ್ಪೀಡ್ ಗನ್ ಇಟ್ಕೊಂಡು. ಅದು ಹಿಡಿದ ನಂತರವೇ ಗೊತ್ತಾಗೋದು ನಾವು ಸ್ಪೀಡ್ ಮಾಡಿದ್ದೇವೆ ಅಂತ. ಬಟ್ ಇದೆಲ್ಲ 70 ಈಸ್ ಫೈನ್, ಬಟ್ ಕೆಲವು ಕಡೆ ವೆರಿ ಎಂತ ಹೇಳೋದು, ಅನ್ರಿಯಲಿಸ್ಟಿಕ್ ಸ್ಪೀಡ್ ಇರ್ತದೆ. ಇಷ್ಟು ದೊಡ್ಡ ಹೈವೇಲಿ 20-30 ಅಂಥ ಸ್ಪೀಡಲ್ಲಿ ಇರ್ತದೆ. ಎಂಟರ್ ಆದ ಕೂಡಲೇ ಈಗ ಪೆಟ್ರೋಲಿಗೆ ಇಲ್ಲಿ ರೇಟ್ ಕಮ್ಮಿ, ಇಲ್ಲಿ 96 ರುಪೀಸ್ ಪರ್ ಲೀಟರ್. ಹೌದು, 6 ರುಪೀಸ್ ಕಮ್ಮಿ. ಮತ್ತು ಈಗ ಸದ್ಯಕ್ಕೆ ನಂದು ಶೆಲ್ ಪ್ರೀಮಿಯಮ್ ಮೇಲೆ ಉಂಟು, ಅದು ಸ್ವಲ್ಪ ಮುಗಿಲಿ. ಅದಾದ ನಂತರ ಮತ್ತೆ ನಾನು ಇದು ಹಾಕ್ತಾನೆ, ನಾರ್ಮಲ್ ಪೆಟ್ರೋಲ್ ಹಾಕ್ತಾನೆ. ಸೊ ಇನ್ನೂ ನಂದು 3 ಕುಟ್ಟಿ ಉಂಟು. 3 ಕುಟ್ಟಿಯಲ್ಲಿ ಸಾಧಾರಣ ಒಂದು 100 ಕಿಲೋಮೀಟರ್ಸ್ ಬರ್ತದೆ. ಸೊ ನಮಗೀಗ ಹೋಗ್ಲಿಕ್ಕಿರೋದು ನಮಗೆ ಒಂದು 90-100 ಕಿಲೋಮೀಟರ್ ಒಳಗೆ ಇರೋದು. ಹಾಗೆ ಆರಾಮ್ಸೆ ಗೋವಾ ಮುಟ್ತದೆ. ನೋಡಿ ಇಲ್ಲಿ ಸ್ಪೀಡ್ ಲಿಮಿಟ್ ನೋಡಿ, ಕಾರಿಗೆ 70, ಬೈಕಿಗೆ 60, ಬಸ್ಸಿಗೆ 50. ಸೊ ಇಲ್ಲಿ ಸ್ಪೀಡ್ ಲಿಮಿಟ್ ಈಗ ಪೆಟ್ರೋಲ್ ಹಾಕಿ ಕಳಿಸಿದಾಗ ಸಹ ಇಲ್ಲೊಬ್ರು ಟ್ಯಾಕ್ಸಿಯವ್ರು ಬಂದು ಹೇಳಿದರು, ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿ ಇಲ್ಲರ ಹಿಡಿತಾರೆ ಅಂತ. ನೋಡಿ ಅಲ್ಲಿ ಎದುರು ಹಿಡಿತಾ ಇದ್ದಾರೆ ನೋಡಿ, ಎದುರಲ್ಲೇ ಇರ್ತದೆ. ಹಾಂ, ಸೊ ಆಲ್ವೇಸ್ ಮೇಂಟೈನ್ ಸ್ಪೀಡ್ ಲಿಮಿಟ್. ಹಾಂ, ನಾವೆಷ್ಟು ಸ್ಲೋ ಹೋಗಬೇಕು ಅಂದರೆ ನಮ್ಮನ್ನು ಹಿಡಿದು ಹೇಳ್ಬೇಕು ಅವರು, ಬೇಗ ಹೋಗಿ ಅಂತ. ಹಾಂ, ಸೊ ಆಲ್ವೇಸ್ ಬಿ ಕೇರ್ಫುಲ್. ಕ್ಯಾಮರಾ ಇಟ್ಕೊಂಡು ರೆಡಿ ಇದ್ದಾರೆ ನೋಡಿ ಇಲ್ಲಿ, ನೋಡಿ ಕ್ಯಾಮರಾ ರೆಡಿ ಉಂಟು ಇಲ್ಲಿ. The Indian currency. Keep the change. Bag is on the bar. Take this care. ಸೊ ಈಸಿಲಿ ಒಂದು ಗಾಡಿಗೆ 2000 ರುಪೀಸಲ್ಲಿ ಇವರು ಫೈನ್ ಮಾಡ್ತಾರೆ. ಸೊ ವೈ ಟೇಕ್ ರಿಸ್ಕ್ ಮ್ಯಾನ್, ಗೋ ಸ್ಲೋ, ಎಂಜಾಯ್ ದ ನೇಚರ್, ರೈಟ್ ಪೀಸ್, ಶಾಂತಿ, ಓಂ ಶಾಂತಿ ಓಂ. ಹಾಂ, ಇದೇ ಡೈಲಾಗು ಕಾರವಾರ ಭಾಷೆ ಅಂತ ಬರೋದಿಲ್ಲ. ಕಾರವಾರ ಭಾಷೆ ಅಂತ ತೊರ್ಪು ಮಗ ತೊರ್ಪು. ಎಲ್ಲ ಗೇರಲ್ಲಿ ರೆಡ್ ಲೈನ್ ಲಿಮಿಟ್ ಮುಟ್ಟಿಸ್ಬೇಕು ಕಾರವಾರ ಭಾಷದ ನಂತರ. ಗೋವಾ ಬಂದ ನಂತರ 60 ಮೇಲೆ ಹೋಗ್ಬೇಡ ಅಷ್ಟೇ. A few moments later. ಅಂದು ಒಂದು ಭಾರಿ ಬಂಗದ ಬೇಲೆ ಉಂಟು ಅಜಿಪ್ಪ ಮೇಂಟೈನ್ ಅಲ್ಪನೆ ಅಂದೆ ಅತ್ತೆ 100cc ಬೈಕ್ ಅಂಡ ಪೋಲಿ ಅಜಿಪ್ಪಡು ನೆಟ್ ಹಾಪುಜಿ ಅಂದು ನೆಟ್ ಪವರ್ ಹಾಪುಜಿ 60 ನೆಟ್ ಮಿನಿಮಮ್ 70-80 ಬೋರ್ಡೆ ಈ ಬೈಕ್ ಪೂರ ಸ್ಪೀಡ್. ಎಂತ ಅವಸ್ಥೆ ಮಾರೆ, ನಮ್ಮನ್ನು ಎದುರು ನಾವು ಇದು ಫೋರ್ತ್ ತೂಫಾನ್ ಕೂಡ ಓವರ್ಟೇಕ್ ಮಾಡಿ ಹೋಗ್ತಾ ಉಂಟು. 60ರಲ್ಲಿ ಇಟ್ಟೆ ನೋಡು ಅವಸ್ಥೆ, ವೈವಟಿ ಯಾರಿಗೆ ಆಯ್ತು ಮಾರೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಬ್ರೇಕಿಂಗ್ ದ ಲಾ 61ನಲ್ಲಿ ಹೋಗ್ತಿದ್ದೇನೆ. 61 ಆಗುದಿಲ್ಲ ಮಾರೆ, 60 ಹೋಗ್ಲಿಕ್ಕೆ. ಆದರೆ ಬೈಕಿಗೆ ಮಾತ್ರ ಭಾರಿ ಖುಷಿ ಆಗ್ತಿರ್ಬೋದು, ಒಳ್ಳೆ ಮೈಲೇಜ್ ಸಿಗ್ತದೆ. ಈಗ ಸ್ಪ್ಲೆಂಡರ್ ಕೂಡ ನಮ್ಮ ಓವರ್ಟೇಕ್ ಮಾಡಿಕೊಂಡು ಹೋಗ್ತಾ ಉಂಟು. ಹೌದು ಮಾರೆ, ಫೈನ್ ಇದು ಕಟ್ಟೋರ, ಇದು ಫೈನ್ ಕಟ್ಟೋರ 100 ರೂಪಾಯಿ. ಸೆಕೆಂಡ್ ಪ್ಲೇಸ್ ಇವತ್ತಿದ್ದು ಇದೆಂತ ಕಾಬೋ ಡೆ ರಾಮ ಬೀಚ್. ಇಲ್ಲಿ ಸ್ಪೀಡ್ ಲಿಮಿಟ್ ಇಲ್ಲ, ಇಲ್ಲಿ ತರ್ಪಿ ಸ್ಪೀಡ್ ಲಿಮಿಟ್ ಬಲ್ಲೆಗೆ ಹೋಗಿ ಹಾಕ್ಬೇಕಷ್ಟೇ ಈಗ. ಅತ್ತ ಮುಲ್ಪದ ಮಾಂಸ ನಂಬೆ ರಾಪುಜಿ ಮೂಲ ಇಪ್ಪೇರು ಮುಕ್ಳು ಸ್ಪೀಡ್ ಲಿಮಿಟ್ ಮುಪ್ಪ ಒಂದು ಎಟ್ಟಿಗೆ ತುಂಡ ರಪ್ಪ ಅವರ ಕಿವಿ ಕುತ್ತಾಪುಂಡು. ಇಲ್ಲಿ ಬೋಟ್ಗಳೆಲ್ಲ ದಿಸ್ ಇಸ್ ರೂರಲ್ ಗೋವಾ. ಪೆಟ್ರೋಲ್ ಇದೆ ನೋಡಿ, ಬಾಟಲ್ ಇಟ್ಟಿದ್ದಾರೆ. ಇಲ್ಲಿ ಗೋವಾದಲ್ಲಿ ಒಳಗಡೆ ಬಂದಲ್ಲಿ ಪೆಟ್ರೋಲ್ ಬಂಕ್ ಎಲ್ಲ ಸಿಕ್ಕುದಿಲ್ಲ, ಅದಕ್ಕೆಲ್ಲ ಲೋಕಲ್ ಅವರದೇ ಹೀಗೆ ಬಾಟ್ಲಲ್ಲಿ ಪೆಟ್ರೋಲ್ ಇಟ್ಟಿರ್ತಾರೆ ಇಲ್ಲಿ. ಆ್ಯಂಡ್ ಇನ್ನೊಂದು 12 ಕಿಲೋಮೀಟ್ರ್ ಉಂಟು. ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ, ಟ್ರೈಲ್ಸ್ ಇರ್ಬೋದು ಇಲ್ಲಿ ಒಳಗೆ. ಇದು ಬರುವಾಗ ನಮ್ಮ ಊರು ಈಚೆ ನಮ್ಮ ಪಾಣಾಚೆ ಆಚೆ ಕೇರಳಕ್ಕೆ ಹೋದಾಗ ಆಗ್ತಾ ಉಂಟು ಮಾರೆ. ಸ್ವರ್ಗ, ಪಾಣಾಜೆ, ಅರ್ಲಬದವು ಹಾಗೆ ಉಂಟು ರೋಡು. ನಮಗೆ 3.2 ಕಿಲೋಮೀಟ್ರ್ ಉಂಟು.
ಲಾಸ್ಟ್ ಸ್ಟ್ರೆಚ್ ಆಫ್ ದ ಎಂತ ಹೇಳೋದು ಈ ರೋಡ್. ಇದೆಲ್ಲ ನೋಡಿ ಎಷ್ಟು ಫುಲ್ ಗ್ರೀನರಿ. ಇದು ಸೌತ್ ಗೋವಾ ಅಲ್ಲ, ಒಂದು ಸೌತ್ ಗೋವಾ ಅದೇ. ಇದು ಸೌತ್ ಗೋವಾ, ಇಲ್ಲಿ ಸ್ವಲ್ಪ ಪೀಸ್ ಆ್ಯಂಡ್ ಕಾಮ್ ಎಲ್ಲ ನೋಡಿ. ಇಂಥದ್ದು ಒಂದು ಬೆಸ್ಟ್ ಮಾರೆ ಸತ್ಯ. ನಾರ್ತ್ ಗೋವಾದ್ದು ಸೌತೇ ಬೆಸ್ಟ್. ಹಾಂ, ಇಲ್ಲಿ ಸ್ಟಿಲ್ ಅದು ಗ್ರೀನರಿ ಉಂಟಿದ್ದಿ. ನಾರ್ತ್ ಗೋವಾ ಹೋದರೆ ಫುಲ್ ಪಬ್, ಡ್ಯಾನ್ಸ್, ಗೀನ್ಸ್. ಹಾಂ, ಅದಕ್ಕಿಂತ ಇದೇ ಬೆಸ್ಟ್ ನೇಚರ್. ಓಕೆ, ಆಲ್ಮೋಸ್ಟ್ ರೀಚ್ಡ್ ಐ ಗೆಸ್ ದೇರ್ ಮಾಮ. ಒಂದು 3 ದಿನ ಮಾರೆ. ಇಜ್ಜಿ 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 ಪೋಯ್ ಪೋಯ್ ನಾವ ಪೋಯ್ ದೈದೇರಿ ಮತ್ತೇನು ಗಾಡಿ ಮಿತ್ತೋತೀನಿ. ಇರಬೇತೆ. ವಾವ್ ವಾವ್, ಈಗ ಸ್ವಲ್ಪ ಗೋವಾ ಫೀಲಿಂಗ್ ಆಗ್ತಾ ಉಂಟಲ್ಲ. ಇಲ್ಲ, ಇದು ಗೋವಾ ಫೀಲಿಂಗ್ ಅಲ್ಲ, ಇದು ನನಗೆ ಕೇರಳ ಫೀಲಿಂಗ್ ಆಗ್ತಾ ಉಂಟು. ಕೇರಳ ಆಚೆ ಉಪ್ಪಳ ಮತ್ತು ಸೀತಂಗೋಳಿ ಬಂದಾಗೆಲ್ಲ ಫೀಲ್ ಆಗ್ತಾ ಉಂಟು. ಈಗ ಬೀಚ್ ಹತ್ರ ಬಂದೆವು. ಈಗ 900 ಮೀಟ್ರ್ ಉಂಟು ಅಂತ ಹೇಳಿಂದ. ಹಾಂ, ಅಬ್ಬೆ ಮ್ಯಾಪ್ ರೈಟ್ ತೋರಿಸುಂಟು. ಎಂಚಿ ಉಲೈ ಒಟ್ಟಿಗೆ ಎಂಚಿಗೆ ಇತ್ತ ತೂಲ್ ಎಕ್ಸ್ಪಲ್ಸ್. ಆಫ್ ರೋಡ್ ಬಂದಾಗ ನಮಗೆ ಸ್ಪೀಡ್ ಸ್ಲೋ ಹೋಗ್ಲಿಕ್ಕೆ ಆಗೋದಿಲ್ಲ. Nice. Wow, beautiful man. Oh, ಒಂದು ವರ್ತಿಯ ರಾಮನಾಥ್ ಸಾಲಿಡ್ ಉಂಟು ಮಾರ ಒಂದು ಪ್ಲೇಸ್. ಶಾ ಕಾಬೋ ಡೆ ರಾಮ ಬೀಚ್, ಇದು ವ್ಯೂ ಪಾಯಿಂಟ್ ನೋಡಿ ಹೇಗುಂಟು ಅಂತ. ಸನ್ಸೆಟ್ ಕೆಲವೇ ಕ್ಷಣದಲ್ಲಿ ಆಗ್ತದೆ. ನೈಸ್. ಅಲ್ಲೊಂದು ಫಿಶಿಂಗ್ ಬೋಟ್ ಉಂಟು ನೋಡಿ. ಬಟ್ ಬ್ಯಾಡ್ ಪಾರ್ಟ್ ಇಲ್ಲಿದಂತ ಹೇಳಿದರೆ ಇಲ್ಲಿಯ ಪ್ಲಾಸ್ಟಿಕ್ ವೇಸ್ಟ್ಗಳು ನೋಡಿ. ಜನರು ಎಂತೆಲ್ಲ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲೆಲ್ಲ ಬಂದು ತೊಟ್ಟ ಬಿಸಾಡಿ ಹೋಗ್ತಾರೆ ನೋಡಿ. ಇದೆಲ್ಲ ಎಂತ ಮಾಡೋದು ಶೆಣೈ, ಎಂತ ಮಾಡೋದು? ಜನರು ಬಂದು ಇಲ್ಲೆಲ್ಲ ತೊಟ್ಟ ಬಿಸಾಡಿ ಹೋಗ್ತಾರಲ್ಲ. ಕಾಬೋ ಡೆ ರಾಮ ಬೀಚಲ್ಲಿ ಸನ್ಸೆಟ್ ನೋಡಿ ಈಗ ಹೊರಡ್ತಿದ್ದಾವೆ. ಕರೆಕ್ಟ್ ಒಳ್ಳೆ ಫ್ರೇಮ್ ಇತ್ತು ಎದುರು ಸನ್ಸೆಟ್. ಒಂದು ಸ್ವಲ್ಪ ಹೊತ್ತಿದ್ದು, ಒಂದು 20 ನಿಮಿಷ ಇದ್ದಾವೆ ಇಲ್ಲಿ. ಈಗ ಬ್ಯಾಕ್ ಟು ನಮ್ಮ ರೂಮಿಗೆ ಹೋಗ್ತಿದ್ದೇವೆ. ಇನ್ನು ಇಲ್ಲಿಂದ 2 ಗಂಟೆ 4 ನಿಮಿಷ, ಅಂದರೆ 72 ಕಿಲೋಮೀಟ್ರ್ ಉಂಟು. ಆ್ಯಂಡ್ ಆ್ಯಸ್ ಮೆನ್ಷನ್ಡ್ ಇಲ್ಲಿ ಸ್ವಲ್ಪ ಸ್ಪೀಡ್ ಲಿಮಿಟ್ ಎಲ್ಲ ಮೇಂಟೈನ್ ಮಾಡಬೇಕಾಗ್ತದೆ ನೋಡಿ. ಕೆಳಗೆ ಫುಲ್ಲು ಬಿದ್ದರೆ ಫುಲ್ಲು ಗುಂಡಿಗೆ. ಇದು ಮಾತ್ರ ಒಳ್ಳೆ ವರ್ತ್ ಪ್ಲೇಸ್ ಇದು. ವರ್ತ್ ನೋಡಿ. ಈ ಫ್ರೇಮ್ ಕೂಡ ಸೂಪರ್ ಉಂಟು. ಇಲ್ಲಿ ಇದು ಸ್ವಲ್ಪ ಬ್ರೈಟ್ ಉಂಟು ನೋಡಿ, ಮೋಡ.
ಇದೆಲ್ಲ ನೋಡಿ ಮೀನು ಮಾರೋದು ನೋಡಿ, ಮಚ್ಲಿ ಫ್ರೆಶ್ ಮಚ್ಲಿ. ಆ್ಯಂಡ್ ಇಲ್ಲಿ ಪೆತ್ತಗಳು ಸುಮಾರು ಉಂಟು ಮಧ್ಯ ಮಾರ್ಗ ನೋಡಿ ಇಲ್ಲಿ ಹೋಗುದು. ಪೆತ್ತಗಳು ಸೀದಾ ಮಾರ್ಗದ ಮಧ್ಯೆಯಲ್ಲಿ ಪ್ರೊಟೆಸ್ಟ್ ಹೋದಾಗಿ ಹೋಗ್ತಾ ಉಂಟು. ಹೌದು, ಶಿಫ್ಟ್ ಮುಗಿಸಿ ಮನೆಗೆ ಹೋಗುದು ಈಗ. ಸತ್ಯಕ್ಕೆ ಯಾವ ರೋಡಲ್ಲಿ ಹೋಗ್ತಿದ್ದೇವೆ, ಎಲ್ಲಿ ಹೋಗ್ತಿದ್ದೇವೆ ಎಂತ ಸಹ ಗೊತ್ತಿಲ್ಲ. ಜಸ್ಟ್ ಫಾಲೋಯಿಂಗ್ ಗೂಗಲ್ ಮ್ಯಾಪ್ಸ್. ಗೋವಾದಲ್ಲಿ ಎಂಥದೇ ಬೇಕಿರಿ ಇರಲಿ, ನಿಮಗೊಂದು ಗಡಂಗೊಂದು ಸಿಗ್ತದೆ. ಇಲ್ಲಿದೆ ಬಿಸ್ನೆಸ್ಸೇ ಗಡಂಗಲ್ಲಿ ಎಲ್ಲ. ಎಂಥ ಬೇಕಿರೆ ಹುಡುಕಿ ಇಲ್ಲಿ, ಎಂಥ ಬೇಕಿರೆ ಸಿಗದೇ ಇರಲಿ. ಬಟ್ ಅದೊಂದು ಕಾನ್ಸ್ಟೆಂಟ್, ಎವ್ರಿ ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಉಂಟು. ಈಗ ನಾವು ನಾರ್ತ್ ಗೋವಾ ರೀಚ್ ಆದೆವು. ಇನ್ನು ಇಲ್ಲಿ ನೋಡಿದರೆ ಎಂತ ಇದ್ರು ಬಿಲ್ಡಿಂಗ್ಸು, ಕ್ಲಬ್ಸ್ ಅಂಥದ್ದೇ ನೋಡಲಿಕ್ಕೆ ಸಿಕ್ಕೋದು, ಮಾಲ್. ಹೀಗೆ ಸ್ವಲ್ಪ ಟ್ರಾಫಿಕನ್ನು ಸ್ವಲ್ಪ ಟಾರ್ಚ್ ಮಾಡಿ ಹೋಗಬೇಕು. ಇದೀಗ ಪೀಕ್ ಅವರ್ಸ್ ಅಲ್ಲ, 19:45 ಅಂದರೆ 7:45 ಗಂಟೆ. ಹೌದು, ಇಲ್ಲಿಗ ಕೆಲಸ ಬಿಟ್ಟು ಎಲ್ಲ ಜನರು ಮನೆಗೆ ಹೋಗುವ ಟೈಮು. ಪಾಣಾಜಿಯಲ್ಲಿ ಇದ್ದಾವಲ್ಲ, ಪಾಣಾಜೆ. ಹಾಂ,